बागलकोट जिल्ह्यातील कमतगी नगरपंचायतीचे अध्यक्ष रमेश एस जमखंडी यांच्या विरुद्ध अविश्वास ठराव दाखल करण्यात आला आहे। या ठरावाच्या बैठकीत उपाध्यक्षांसह 13 नगरपंचायत सदस्यांनी अध्यक्षांविरोधात अविश्वास ठराव सादर केला। एकूण 13 सदस्यांनी हात वर करून ठरावाला पाठिंबा दर्शवला। या सदस्यांमध्ये 3 भाजपचे, 9 काँग्रेसचे आणि 1 अपक्ष सदस्यांचा समावेश होता। या सदस्यांनी पुढे जाहीर केले की पुढील नगरपंचायतीचे अध्यक्ष म्हणून बसवराज कुंबळावती यांची निवड केली जाईल। ಕಮತಗಿ ಪಟ್ಟಣ ಪಂಚಾಯಿತಿಯ ನಮ್ಮ 13 ಜನ ಸದಸ್ಯರು ಹಾಗೂ ಇಲ್ಲಿರ್ತಕ್ಕಂತ ಎಲ್ಲ ಆರಕ್ಷಕ ಠಾಣೆಯವರೇ ಹಾಗೂ ಕಮತಗಿ ಪಟ್ಟಣದ ಎಲ್ಲ ಸರ್ವ ಸಮಾಜದ ಎಲ್ಲ ಗುರುಹಿರಿಯರಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ, ಈ ಒಂದು ಕಮತಗಿ ಪಟ್ಟಣದ ಅಭಿವೃದ್ಧಿ ಹಿತದೃಷ್ಟಿಯಿಂದ ನಡೀತಕ್ಕಂತ 10 ರಿಂದ 10.5 ತಿಂಗಳಿಂದ ಆದಂತ ಒಬ್ಬ ಅಧ್ಯಕ್ಷ ಯಾವ ತರನಾಗಿರ್ಬೇಕಂತ ಒಂದು ಊರಿನ ಪ್ರಮುಖ ಒಬ್ಬ ಮನುಷ್ಯ ಅಂದ್ರ ಕಮತಗಿ ಪಟ್ಟಣದ ಪ್ರಥಮ ಪ್ರಜೆ ಅವರು ಒಂದು ಕಮತಗಿ ಪಟ್ಟಣದಲ್ಲಿ ನಡೀತಕ್ಕಂತ ಒಂದು ಸಾಮಾನ್ಯ ಸಭೆ ಯಾವ ತರನಾಗಿ ಪಂಚಾಯತಿಯಲ್ಲಿ ಆಡಳಿತ ನಡೆಸಬೇಕಪ್ಪ ಅಂತಂದ್ರ ಪ್ರತಿ 30 ದಿನಕ್ಕೆ ಒಂದು ಸಾಮಾನ್ಯ ಸಭೆ ಆಗಬೇಕು। ಪಟ್ಟಣ ಪಂಚಾಯತಿಯಲ್ಲಿ ಎಲ್ಲಾ ಸದಸ್ಯರನ್ನು ಗಮನಕ್ಕೆ ತಗೊಂಡ್ಬರ್ಬೇಕು। ಯಾವುದೇ ಒಂದು ಸದಸ್ಯರನ್ನು ಕರೀತಿದ್ದಿಲ್ಲ। ಯಾವುದೇ ಒಂದು ಈ ಒಂದು 10 ತಿಂಗಳಲ್ಲಿ ಕನಿಷ್ಠ 3 ಮೀಟಿಂಗ್ ಅಷ್ಟೇ ಆಗಿದಾವೆ। 10 ಮೀಟಿಂಗ್ ಆಗಬೇಕು, 3 ಸಭೆಗಳನ್ನ ಮಾತ್ರ ಕರೆದಿದ್ದಾರೆ। ಅದು ಆಟಕೊಂಡು ಲೆಕ್ಕಕ್ಕಿಲ್ಲದ ಟೈಮ್ ಮೀಟಿಂಗ್ ಕರೆದಾರ। ಅದಕ್ಕ ಈ ಮೀಟಿಂಗ್ ಇಲ್ಲಂದ್ರೆ ನಮ್ಮ ಸಮಸ್ಯೆಗಳನ್ನ ಕೇಳೋರ ಯಾರನ್ನ ಉದ್ದೇಶಕ್ಕ ನಾವೆಲ್ಲಾ ಒಂದು ಇದ್ದಂತ ಸದಸ್ಯರು ಇದಾಗ ಯಾವುದೇ ಪಕ್ಷಾತೀತವಿಲ್ಲ, ನಾವು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಒಟ್ಟಿನಲ್ಲಿ ನಾವು ಕೂಡ್ಕೊಂಡ್ ಕೇಟ ಒಂದು ಕಮತಗಿ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲಾರು ಒಟ್ಟಾಗಿ ಉಪಾಧ್ಯಕ್ಷರ ನೇತೃತ್ವದೊಳಗ ನಾವೆಲ್ಲರೂ ಸೇರ್ಕೊಂಡು ಈ ತರನಾಗಿ ಹೊಂಟ್ರಂದ್ರೆ ಕಮತಗಿ ಅಭಿವೃದ್ಧಿ ಆಗಂಗಿಲ್ಲ। ಮುಂದಿನ ದಿನಮಾನಗಳಲ್ಲಿ ನಾವು ಮತ್ತೊಂದು ಊರು ನೋಡಿಕೆ ಯಾಕಂದ್ರೆ ಕಮತಗಿ ಪಟ್ಟಣ ನಾವು ಹಿಂದೆ ಕೆಲವೊಂದಿಷ್ಟು ಸ್ವಚ್ಛತೆಗೆ ಆದ್ಯತೆ ತಗೊಂಡ್ ನಾವು ಪ್ರಮಾಣ ಪತ್ರ ಪಡ್ಕೊಂಡಿವಿ ಕಮತಗಿ ಪಟ್ಟಣದಿಂದ। ಅದಕ್ಕೆ ಅವೆಲ್ಲವೂ ನಮ್ಮ ಊರಿಗೆ ಮತ್ ಇದಾಗಬಾರ್ದ ಉದ್ದೇಶಕ್ಕೆ ಎಲ್ಲರೂ ಒಟ್ಟು ಕೊಡ್ಕೊಂಡ್ ಕೇಟ ಇವಾಗ ಪಟ್ಟಣದ ಅಭಿವೃದ್ಧಿಗೆ ಎಲ್ಲರೂ ಸಾಥ್ ಕೊಟ್ಟು ಕೇಟ ನಾವು ಏನೇ ಕಷ್ಟ ಬಂದ್ರು ಯಾವುದೇ ಒಂದು ಆಶೆ ಆಮಿಷಗಳು ಸಾಕಷ್ಟು ಹೇಳ್ದಂಗ ಹೊಡೆದಿದ್ರು ಯಾವುದೇ ಒಂದು ಆಶೆ ಆಮಿಷಕ್ಕೆ ಬಲಿಯಾಗದೆ ಯಾರಿಗೆ ಒಂದು ನಮ್ಮ ಶಾಸಕರು ಇರ್ಬೋದು, ಮಾಜಿ ಶಾಸಕರು, ಈಗಿನ ಶಾಸಕರು ಇರ್ಬೋದು, ಸಂಸದ ಇರ್ಬೋದು, ಯಾರು ಇದ್ರಾಗ ಯಾರ ಕುಮ್ಮಕ್ಕೂ ಇಲ್ಲ। ಯಾರ್ಯಾರು ಎಲ್ಲೆಲ್ಲಿ ಹೋಗ್ಯಾರ ಅವ್ರವ್ರ ಗೊತ್ತದವು, ನಾವೆಲ್ಲಿ ಹೋಗಕ್ ಹೋಗಿಲ್ಲ। ನಾವೆಲ್ಲಿರ್ಬೇಕು ಅದೀವಿ ಒಂದು ಸಂಗಪ್ಪನ ಪುಣ್ಯದಿಂದ, ಒಂದು ಮಲ್ಲಿಕಾರ್ಜುನ ಪುಣ್ಯದಿಂದ, ಒಂದು ಮಂತ್ರಾಲಯ ರಾಘವೇಂದ್ರ ಪುಣ್ಯದಿಂದ ನಾವೆಲ್ಲಿರ್ಬೇಕು ಇದ್ದ ಕೇಟ 30 ದಿನಗಳನ್ನ ಗತಿಸಿ ಕೇಟ ಇಲ್ಲಿ ಬಂದ ಕೇಟ ಇವತ್ತು ಅವಿಶ್ವಾಸ ನಿರ್ಣಯದ ವಿರುದ್ಧ ಪರವಾಗಿ ಅವ್ರಿಗೇನ ಅಧ್ಯಕ್ಷರ ವಿರುದ್ಧ ಒಂದು ಸಂಪೂರ್ಣವಾದ 13 ಜನ ಸದಸ್ಯರು ಕೂಡ್ಕೊಂಡ್ ಕೇಟ ठराव पास ಮಾಡಿ ಕೇಟ ಮಾನ್ಯ ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್, ತಹಶೀಲ್ದಾರ್ ಹಾಗೂ ನಮ್ಮ ಯೋಜನಾ ನಿರ್ದೇಶಕರಾದಂತ ಡಿವಿಡಿಸಿಗೆ ನಮ್ಮ ಮುಖ್ಯಾಧಿಕಾರಿಗಳ ಮುಖಾಂತರ ಕಳಿಸಿಕೊಡಕ್ಕೆ ನಮ್ಮ ಉಪಾಧ್ಯಕ್ಷರ ಅಧ್ಯಕ್ಷತೆ ಒಳಗ ಮೀಟಿಂಗ್ ಮುಗಿಸಿ ಕೇಟ ಇವತ್ತು ನಾವೆಲ್ಲ ಮುಂದಿನ ದಿನಮಾನಗಳಲ್ಲಿ ಕಮತಗಿ ಒಂದು ಅಭಿವೃದ್ಧಿ ಪರ್ವ ಮಾಡಬೇಕನ್ನೋ ಉದ್ದೇಶಕ್ಕೆ ನಾವೆಲ್ಲರೂ ಒಟ್ಟಿನಲ್ಲಿ ಸೇರ್ಕೊಂಡು ಪಕ್ಷಾತೀತವಾಗಿ ಈ ಒಂದು ಮುಂದಿನ ದಿನಮಾನಗಳಲ್ಲಿ ಬಸವರಾಜ ಕುಂಬಳಾವತಿ ಅವರನ್ನ ಅಧ್ಯಕ್ಷ ಮಾಡ್ತೀವಿ। ಯಾಕಂದ್ರೆ ಆಕಾಂಕ್ಷಿಗೆ ಸಂಬಂಧ ಇಲ್ಲ, ನಾವು ಬಸವರಾಜ ಕುಂಬಳಾವತಿ ಅವರನ್ನ ಮಾಡ್ತೀವಿ ಅಂತ ಹೇಳಿ ಪ್ರಮಾಣ ಮಾಡಿದ್ವಿ, ಅವ್ರನ್ನ ಅಧ್ಯಕ್ಷನ ಮಾಡ್ತೀವಿ। ಯಾಕಂದ್ರೆ ನಾವು ಹಿಂದೊಂದು ಮುಂದೊಂದು ಮಾತಾಡೋದ್ರೆ ಅವ್ರಿಗೆ ಬಂದಿಲ್ಲ, ದಯಮಾಡಿ ಯಾವುದೇ ಯಾರನ್ನು ಮಾಡೋದಿಲ್ಲ। ಬಸವರಾಜ ಪುಣ್ಯಕಪ್ಪ ಕುಂಬಳಾವತಿ ಅವ್ರನ್ನ ಅಧ್ಯಕ್ಷನ ಮಾಡ್ತೀವಿ, ಅವರೇ ಮುಂದಿನ ದಿನಮಾನ ಅಧ್ಯಕ್ಷರು ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ। ಊರೊಳಗ ನೀವು ಬಿಜೆಪಿ ಅವರು 3 ಜನ ಸದಸ್ಯರು ಅವರಿಗೆ ಸಪೋರ್ಟ್ ಕೊಟ್ಟಿರಿ, ನಿಮ್ಗೆ ಅವ್ರಿಗೆ ಏನ್ ಕಮಿಟ್ಮೆಂಟ್ ಇದೆ ಅಂತ ಮಾತಾಡ್ಕೊಂಡಾರ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಯಾವುದೇ ಒಂದು ಕಮತಗಿ ಪಟ್ಟಣದ ಅಭಿವೃದ್ಧಿ ದೃಷ್ಟಿಯಿಂದ ಈಗ ಯಾವ ಕೆಲಸ ಮಾಡ್ತಾನೋ ಸಪೋರ್ಟ್ ಕೊಡ್ಬೇಕು। ಈಗ ಒಂದು ಇರಿವಿ ಹತ್ತಕತ್ತ ಅನ್ನೋದಕ್ಕೆ ನಾವು ಎತ್ತಿ ಸಪೋರ್ಟ್ ಕೊಡ್ಬೇಕನ್ನಾಗ ಅದನ್ನ ಕಾಲ್ ಜಗ್ಗು ಮಾಡಬಾರ್ದು। ಕಾಲ್ ಜಗ್ಗವ್ರನ್ನ ತೆಗೆದು ಹೋದಿವಿ, ಕಾಲ್ ಎತ್ತವ್ರನ್ನ ಎತ್ತಿಸೋರನ್ನ ಮೇಲ್ಗುತ್ತೀವಿ ಅಂತ ಉದ್ದೇಶ ನಮ್ಮ ಇಷ್ಟ। ಯಾಕಂದ್ರ ಕಮತಗಿ ಪಟ್ಟಣದೊಳಗ ಒಂದು ಪಾರಸವಾಗಿ ಹರಿದಿರ್ತಕ್ಕಂಥ ವ್ಯಕ್ತಿ ಬೇಕು ನಮಗೆ। ಈಗ ಏನಿದ್ರು ಒಂದು ಕಮತಗಿ ಸುಧಾರಣೆ ಆಗ್ಬೇಕಪ್ಪ ಅಂತಂದ್ರೆ ಯಾವ ವಾರ್ಡ್ನಾಗ ಏನ್ ಕೆಲಸಗಳದಾವು, ಒಂದು ಲೈಟ್ ನಮಗೇನ್ರಿ, ಒಂದು ರೋಡು, ಒಂದು ನೀರು, ಒಂದು ವಿದ್ಯುತ್, ಈ 3ಗಳನ್ನ ಮೂಲಭೂತ ಸೌಕರ್ಯಗಳನ್ನ ಒದಗಿಸಕ್ಕೆ ಯಾವ ಯೋಗ್ಯಕರ ಉದ್ದೇಶಕ್ಕೆ ಒಂದು ಉಪಾಧ್ಯಕ್ಷರು ಮತ್ತು ಇದ್ದಾರೆ ಅಧ್ಯಕ್ಷರನ್ನು ಅಂತವ್ರು ಮಾಡಿಕೇಟ್ ನಾವು ಒಂದು ಪಟ್ಟಣದ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಗೆ ಮಾಡಿವಿ। ಯಾವುದೇ ಒಂದು ಆಮಿಷಕ್ಕೆ ಬೆಲೆಯಾಗಿಲ್ಲ। ಪಟ್ಟಣ ಪಂಚಾಯತಿಗೆ ನಾವೇನು ಬಿಜೆಪಿ ಸದಸ್ಯರು ಏನಂತಾರಲ್ಲ, 1 ಪೈಸಾ ಆಮಿಷಕ್ಕೂ ಬೆಲೆಯಾಗಿಲ್ಲ। ಬೇಕಾದ್ರೆ ಯಾರ ಏನಾರ ಬೆಲೆಯಾಗಿಲ್ಲ ಅಂತಾರೆ, ಬೇಕಾದ್ರೆ ಬಹಿರಂಗ ಚರ್ಚೆ ಬರಲಿ, ಅದಕ್ಕೆ ನಾವು ಉತ್ತರ ಕೊಡ್ತೀವಿ। ಸರ್ವ ಸದಸ್ಯರು 13 ಮಂದಿದು ಬಸವರಾಜ ಪುಂಡ್ಲಿಕಪ್ಪ ಕುಂಬಳಾವತಿ ಹಾಕಿ ಅಂತ ಹೇಗೆ ಕೈ ಎತ್ತಿ ದಯಮಾಡಿ ನಮ್ಮ 13 ಮಂದಿ ಅದು ಮುಂದಿನ ಹೇಳಂಗ। प्रवीण हडपत, KMM मराठी, बागलकोट।